ಎಲ್ರಿಗೂ ನಮಸ್ಕಾರ. ಮಾಂಗಲ್ಯಂ ತಂತು ನಾನೇನ ಎಲ್ಲ ಹಾಡುಗಳು ಸೂಪರ್ ಹಿಟ್, ಒಂದಕ್ಕಿಂತ ಒಂದು ಸೂಪರು. ಸಂಗೀತ ಮನೋಹರ್ ಅವರು, ಸಾಹಿತ್ಯ ಕೆ ಕಲ್ಯಾಣ್ ಅವರು. ನಿಮಗೆ ಮನೋಹರ್ ಸರ್ ತುಂಬ ಕಡೆ ಇದು ಹೇಳಿದ್ದಾರೆ, ಹಲವಾರು ಮೀಡಿಯಾಗಳಲ್ಲಿ ಈ ವಿಷಯ ಹೇಳಿದ್ದಾರೆ. ರವಿ ಸರ್ ಅಂದರೆ ಹಂಸಲೇಖ ಅವ್ರ ಜಾಗ ಅದು ಮ್ಯೂಸಿಕ್ ಮಾಡೋಕ್ಕೆ, ನಾನಲ್ಲ ಅಂದರೆ ರಿಜೆಕ್ಟ್ ಮಾಡಿರ್ತಾರೆ. ಕೊನೆಗೆ ಪ್ರೊಡ್ಯೂಸರ್ ಬಂದು ಅವ್ರ ಮನೆಗೆ ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ. ಯಾರನ್ನ ಕೇಳಿ ಅಡ್ವಾನ್ಸ್ ಕೊಟ್ರಿ ನೀವು ಬೇಡ ನನಗೆ ಅಂತ, ಅಂದರೆ ಟೇಬಲ್ ಮೇಲೆ ಇಟ್ಟು ಹೋಗ್ಬಿಟ್ಟಿರ್ತಾರೆ ಅಡ್ವಾನ್ಸು. ಬೇಡ ಹಂಸಲೇಖ ಅವರೇ ಮಾಡಬೇಕು ಅಂತೇಳಿ ತುಂಬ ರಿಜೆಕ್ಟ್ ಮಾಡ್ತಾರೆ ಮನೋಹರ್ ಸರ್. ಆದರೆ ರವಿ ಸರೇ ಫೋನ್ ಮಾಡ್ತಾರೆ ಇವರಿಗೆ, ಮನೋಹರ್ ಸರ್ಗೆ. ಮನೋಹರ್, ನಾನು ಹೇಳ್ತಾ ಇದ್ದೀನಿ, ಮಾಡಿ ಮ್ಯೂಸಿಕ್ ನೀವು. ಹಂಸಲೇಖ ಅವ್ರಿಗೆ ಬೇರೆ ಒಂದು ಪ್ರಾಜೆಕ್ಟ್ ಕೊಡ್ತೀನಿ, ಇದು ಮಾಡಿ ಅಂತೇಳಿ ಸ್ವಲ್ಪ ಅಲ್ಲೇನು ಮಾತುಕತೆಯಾಗಿ ಅದು ಮಾಡ್ತಾರೆ. ಆಮೇಲೆ 6 ತಿಂಗಳ ನಂತರ ಮನೋಹರ್ ಸರ್ಗೆ ಹಂಸಲೇಖ ಅವ್ರು ಕಂಡು ಒಂದು ಸ್ಟುಡಿಯೋದಲ್ಲಿ ಹಗ್ ಮಾಡ್ಕೋತಾರೆ. ಸೂಪರಾಗಿ ಮಾಡಿದ್ಯಾ ಕಣೋ ಹಾಡನ್ನ, ಕೇಳಿದೆ ನಾನು, ಒಳ್ಳೊಳ್ಳೆ ಹಾಡುಗಳು ಮಾಡಿದ್ಯಾ, ಗುಡ್ ಅಂತ ಹೇಳ್ತಾರೆ. ಆಗ ಮನೋಹರ್ ಸರ್ಗೆ ಧೈರ್ಯ ಬರುತ್ತೆ. ಇದಿಷ್ಟು ಮನೋಹರ್ ಸರ್ ಹೇಳಿದರು. ಇದರ ಕಂಪೋಸಿಂಗ್ ಆಗೋದು RR ನಗರದಲ್ಲಿ ಬೆಸ್ಟ್ ಕ್ಲಬ್ಬಲ್ಲಿ, ಅಂದರೆ ರಾಜರಾಜೇಶ್ವರಿ ನಗರ ಇದೆಯಲ್ಲ, ಅಲ್ಲಿ ಬೆಸ್ಟ್ ಕ್ಲಬ್ಬಲ್ಲಿ ಕಂಪೋಸಿಂಗ್ ಮಾಡ್ತಾರೆ. ಅದೆಲ್ಲ ಮಾಡ್ಕೊಬಂದು ಆಕಾಶ್ ಆಡಿಯೋದಲ್ಲಿ ಕಲ್ಯಾಣ್ ಸರ್ ಬಂದು ಲಿರಿಕ್ಸ್ ಬರೀತಾರೆ. ಕಲ್ಯಾಣ್ ಸರ್ ನೋಡಿ, ಕಲ್ಯಾಣ್ ಸರ್ ಹಂಸಲೇಖ ಅವ್ರ ಥರನೇ ಸ್ವಲ್ಪ ಸಾಹಿತ್ಯಗಳಲ್ಲಿ ಆಟ ಆಡ್ತಾರೆ, ಅಂದರೆ ಒಂದು ಚಾಕಚಕ್ಯತೆ ಮೂಡಿಸ್ತಾರೆ. ಏನಾದರೂ ಒಂದು ವಿಷಯ ಸಿಕ್ಕಿದ್ರೆ ಬಿಡೋದಿಲ್ಲ. ಅಲ್ಲಿ ರವಿ ಸರ್ ವೈಫ್ ಹೆಸರನ್ನ ಯಾರೂ ಬಳಸಿರಲಿಲ್ಲ, ಸುಮತಿ ಅಂತ ಮೇಡಮ್ ಹೆಸರು, ಅದನ್ನ ಅಲ್ಲಿ ಬಳಸ್ತಾರೆ. ಸಿಚುವೇಶನ್ ಬಂದಾಗ ಸುಮತಿ ಶ್ರೀಮತಿ 6 ಗುಣಗಳ ನಿನಗೆ ಆರತಿ ಅಂತ ಆ್ಯಕ್ಚುಲಿ ಅವ್ರು ನೆನೆಸ್ಕೊಂಡೇ ಬರೀತಾರೆ. ಸುಮತಿ ಮೇಡಮ್ ಬಗ್ಗೆ ಹಂಸಲೇಖ ಅವ್ರು ಕೂಡ ಹೇಳಿದರು, ಕಲ್ಯಾಣ್ ಸರ್ ಕೂಡ ಹೇಳಿದರು, ಮನೋಜ್ ಸರ್ ಕೂಡ ಹೇಳಿದರು, ಅನ್ನಪೂರ್ಣೇಶ್ವರಿ ಅಂತ. ಈಶ್ವರಿ ಪ್ರೊಡಕ್ಷನ್ಸಿಗೆ ಒಂದು ಅನ್ನಪೂರ್ಣೇಶ್ವರಿ ಅಂದರೆ ಸುಮತಿ ಮೇಡಮ್ ಅಂತ ದೊಡ್ಡ ಸ್ಟಾರ್ ಎಂಟಿ ಅಂತ ಅವ್ರಿಗೆ ಎಲ್ಲೂ ಅವರಿಗೆ ಒಂದು ಆಂಕರ್ ಆಗಲಿ ಆ ಬಿಲ್ಡಪ್ ಕೇಳ್ತಾರೆ, ಯಾವುದೂ ಇಲ್ಲ ಅವ್ರಿಗೆ. ಹಾಗಾಗಿ ಇದೆಲ್ಲ ಗೊತ್ತಿತ್ತು ಕಲ್ಯಾಣ್ ಅವ್ರಿಗೆ. ಹಾಗಾಗಿ ಅವರು ಸುಮತಿ ಶ್ರೀಮತಿ ಅಂತ ಅವ್ರಿಗೆ ಸೂಟ್ ಆಗೋ ಥರ ಆಡ್ಬಾರ್ದ್ರು. ಅದು ಮನೋಹರ್ ಸರ್ಗೆ ತುಂಬ ಇಷ್ಟ ಆಗೋಯ್ತು. ರವಿ ಸರ್ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ, ಚೆನ್ನಾಗಿ ಬರ್ತಿದ್ಯಾ ಕಲ್ಯಾಣ್ ಅಂತೇಳಿ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕೆಂದರೆ ತನ್ನ ಮಡದಿ ಹೆಸರನ್ನ ಒಂದು ಲಿರಿಕ್ಸಲ್ಲಿ ಬಳಸೋದು ಖುಷಿ ಆಗುತ್ತಲ್ವ. ಇದೊಂದು ಎಲ್ಲ ಆಕಾಶ ಆಡಿಯೋದಲ್ಲೇ ಬರೆಯೋದು. ಆಮೇಲೆ ಇನ್ನೊಂದು ಹಾಡಿದೆ, SPB ಅವರು ಆಡ್ತಾರೆ, ರಾಗದಿಂದ ತಂದಾನ ಹಾಡು. ಆ ಹಾಡು ನೋಡಿ, ಅದರಲ್ಲಿ ನಾ ಅಂತೇಳೋ ಕೊನೆ ಪದಗಳಲ್ಲಿ ನಾ ಅಂತಲೇ ಬರೆದಿದ್ದಾರೆ, ನೀವು ಗಮನಿಸಿ. ಪಲ್ಲವಿ ಚರಣ ಎಲ್ಲದರಲ್ಲೂ ಕೊನೆ ಅಕ್ಷರ ನಾ ಅಂತ. ಅದೆಲ್ಲ ಒಂದು ಪ್ರಯೋಗ ಅಂತ ಹೇಳ್ಬೇಕು. ಆ ಪ್ರಯೋಗ ಮಾಡಿದ್ದಾರೆ ಕಲ್ಯಾಣ್ ಅವರು. ಅದು ಕೂಡ ರವಿ ಸರ್ಗೆ ತುಂಬ ಇಷ್ಟ ಆಗಿತ್ತು. ಒಳ್ಳೆ ಪ್ರಯೋಗಾತ್ಮಕ ಕೆಲಸ ಮಾಡಿದ್ದೀರಿ ಅಂತ ಮನೋಹರ್ ಸರ್ಗೆ ತುಂಬ ಖುಷಿಯಾಗಿತ್ತು. ನಾವು ಈ ಹಿಂದೆ ಒಂದು 3 ವರ್ಷ ಹಿಂದೆ ಕೆ ಕಲ್ಯಾಣ್ ಹಿಟ್ಸ್ ಅಂತ ಮಾಡಿದ್ವಿ ಅಶ್ವಥ್ ಕಲಾಭವನದಲ್ಲಿ, ಗಾಂಧಿ ಬಜಾರಲ್ಲಿ. ಅಲ್ಲಿ ಈ ಹಾಡು ಬಗ್ಗೆ ಪ್ರಸ್ತಾಪ ಆಗುತ್ತೆ. ಕಲ್ಯಾಣ್ ಸರ್ ಇದು ಹೇಳಿದ್ರು, ಈ ಥರ ಎಲ್ಲ ಮಾಡಿದ್ದೆ ಅಂತ. ಆಗ ಮನೋಹರ್ ಸರ್ ಕೂತಿದ್ರು, ಸ್ಟೇಜಿಗೆ ಹೋಗಿ ಅವರು ಕಲ್ಯಾಣ್ ಸರ್ನ ಹಗ್ ಮಾಡಿಕೊಂಡು ಎಷ್ಟು ಒಳ್ಳೆ ಕೆಲಸಗಳೆಲ್ಲ ಮಾಡಿದ್ದೀರಾ ಅಂತೇಳಿ ಖುಷಿಪಟ್ಟರು. ಆ್ಯಕ್ಚುಲಿ ಸಾಹಿತ್ಯ ತುಂಬ ಚೆನ್ನಾಗಿ ಕಲ್ಯಾಣ್ ಅವರು ಬರೆಯೋದು ಎಲ್ಲರಿಗೂ ಗೊತ್ತು. ಆತ ಒಬ್ಬ ಪ್ರೇಮ ಕವಿ. ಆದರೆ ಈ ಥರ ಒಂದು ಪ್ರಯೋಗಾತ್ಮಕ ಕವಿ ಅಂತ ಕೂಡ ನಾವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಎಲ್ಲ ನೋಡಿ, ಯಾರಿವನು ಡ್ರೀಮ್ ಬಾಯ್ ಅಂತ ಹೇಳೋ ಹಾಡು ನಿಮಗೆಲ್ಲ ಗೊತ್ತಿದೆ. ಹಾಡು ರವಿ ಸರ್ ಇಮೇಜ್ ಹೆಂಗೆ ಬರ್ದಿಯಾರು ನೋಡಿ, ಎಷ್ಟು ಚೆನ್ನಾಗಿ ಬರ್ದಿ. ಸೋತು ಗೆಲ್ಲೋ ಟ್ಯಾಲೆಂಟ್, ಇವನಿಗೊಂದು ಪ್ಲಸ್ ಪಾಯಿಂಟ್, ಎಷ್ಟು ಚೆನ್ನಾಗಿದ್ದಾವೆ ಎಲ್ಲ. ಅದೆಲ್ಲ ರವಿ ಸರ್ ಮ್ಯಾನರಿಸಮ್ಗೆ. SPB ಅವ್ರ ವಾಯ್ಸು, ಅದ್ರಲ್ಲಿ SPB ಅವರು ಕೂಡ ಆ್ಯಕ್ಟ್ ಮಾಡಿದರು. ಈ ಹಾಡನ್ನೆಲ್ಲ SPB ಅವರು ಮೆಚ್ಕೊಂಡು ಆಡಿದರು. ತುಂಬ ಒಳ್ಳೆ ಹಾಡುಗಳು. ಅಲ್ಲಿ ಜಸ್ಟ್ ಪದ ಸೇರಿ ಒಂದು ಪಲ್ಲವಿ ಹಾಡಿಗಿಂತ ಮೊದಲು, ಆ ಪಲ್ಲವಿಗಿಂತ ಮೊದಲು ಬರುವಂಥ ಆಲಾಪದಲ್ಲಿ ಚಿತ್ರಮ್ಮ ಕಾಣಿಸ್ಕೋತಾರೆ. ಆಮೇಲೆ ಡ್ರೀಮ್ ಸಾಂಗ್ ಹೋಗುತ್ತೆ. ಅದು ಈ ಥರ ಎಲ್ಲ ಕಂಪೋಸಿಂಗ್ ಆಗೋದು RR ನಗರ ಬೆಸ್ಟ್ ಕ್ಲಬ್ಬಲ್ಲಿ, ರೆಕಾರ್ಡಿಂಗ್ ಆಗೋದು ಆಕಾಶ್ ಆಡಿಯೋದಲ್ಲಿ. ಎಲ್ಲ ಕಲ್ಯಾಣ್ ಸರ್ ಹಾಡು ಬರೆಯೋದು ಆಕಾಶ್ ಆಡಿಯೋದಲ್ಲಿ. ಅವಾಗೆಲ್ಲ ನೋಡಿ, ಕೆಲವು ಹೋಟೆಲ್ಗಳಲ್ಲಿ ಆಗ್ತಿತ್ತು, ಕೆಲವು ಸೆಲೆಬ್ರಿಟಿ ಮನೇಲಿ ಆಗ್ತಿತ್ತು, ಕೆಲವು ಆಕಾಶ್ ಆಡಿಯೋ, ಆಮೇಲೆ ಸಂಕೇತ್ ಸ್ಟುಡಿಯೋ, ಚಾಮುಂಡೇಶ್ವರಿ ಪ್ರಸಾದ್, ಇಲ್ಲೆಲ್ಲ ಆಗ್ತಿತ್ತು. ಮಾಂಗಲ್ಯಂ ತಂತು ನಾನೇನ ಸಿನಿಮಾದ ಹಾಡುಗಳು ಕೇಳಿ ಎಂಜಾಯ್ ಮಾಡಿ. ಓಕೆನಾ? ಥ್ಯಾಂಕ್ ಯು.